My precious brothers and sisters, ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ, today I am so happy to see you all through this program. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಕಾಣುವಂಥದ್ದು ನನಗೆ ಎಷ್ಟೋ ಆನಂದ. You may be wondering, how can I see sister? ನಿಮಗೆ ಆಶ್ಚರ್ಯವಾಗಬಹುದು, ನಾನು ಸಹೋದರನ ಹೇಗೆ ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ. How can I see dear mother? ನಾನು ತಾಯಿಯವ್ರನ್ನ ಹೇಗೆ ಕಾಣಲಿಕ್ಕೆ ಸಾಧ್ಯ? Yes, through the word of God we are united with each other. ದೇವರ ವಾಕ್ಯದ ಮುಖಾಂತರವಾಗಿ ನಾವು ಒಬ್ಬರಿಗೊಬ್ಬರು ನಾವು And ಒಂದಾಗಿದ್ದೇವೆ the Lord is here in our midst. ಮತ್ತು ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. Through him also we are united with each other. ಆತನ ಮುಖಾಂತರವಾಗಿ ನಾವು ಒಂದಾಗಿ ಬೆಸೆದುಕೊಂಡಿದ್ದೇವೆ. What a great blessing it is. ಎಂತಹ ದೊಡ್ಡ ಆಶೀರ್ವಾದ ಇದಲ್ಲವೇ? There are so many things which can bring blessings in our lives. ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ಆಶೀರ್ವಾದವನ್ನು ಕೊಂಡು ತರಲಿಕ್ಕೆ ಸಾಧ್ಯ. Especially we are going to meditate today about Bible reading. ವಿಶೇಷವಾಗಿ ಸತ್ಯವೇದವನ್ನು ಓದುವಂಥದ್ದರ ಕುರಿತಾಗಿ ಈ ದಿವಸ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. All of you take your Bibles and sit before the TV. ಎಲ್ಲರೂ ಸತ್ಯವೇದವನ್ನು ತೆಗೆದುಕೊಂಡು ದೂರದರ್ಶನದ ಪೆಟ್ಟಿಗೆ ಮುಂದೆ ನೀವು ಕುಳಿತುಕೊಳ್ಳಿರಿ. Shall we read this verse together? ಈ ವಾಕ್ಯವನ್ನು ಒಟ್ಟಾಗಿ ಓದಿಕೊಳ್ಳೋಣವೇ? Psalm 1 verses 2 and 3. ಕೀರ್ತನೆ 1, 2 ಮತ್ತು 3ನೇ ವಾಕ್ಯ. Blessed is the man whose delight is in the law of the Lord, and in his law he meditates day and night. He shall be like a tree planted by the rivers of water, that brings forth its fruit in its season, whose leaf also shall not wither, and whatsoever he does shall prosper. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಕಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ, ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. My precious brothers and sisters, let me read one more verse from the Bible. ನನ್ನ ಅಮೂಲ್ಯ ಸಹೋದರ ಸಹೋದರಿ, ಸತ್ಯವೇದದಲ್ಲಿ ಮತ್ತೊಂದು ವಾಕ್ಯಭಾಗವನ್ನು ನಾವು ಓದಿ ನೋಡೋಣ. If you read Jeremiah chapter 15 verse 16, ಯೆರೆಮೀಯ 15, 16 ಓದಿ ನೋಡುವುದಾದರೆ, Jeremiah writes over there like this: ಯೆರೆಮೀಯನು ಈ ರೀತಿಯಲ್ಲಿ ಅಲ್ಲಿ ಬರೆಯುತ್ತಾನೆ, Your words, that is the word of God, your words were found and I ate them, and your words was to me the joy and rejoicing in my heart. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು ಎಂಬುದಾಗಿ ಬರೆಯುತ್ತಾನೆ. ಅಲ್ಲಿ The word of God brings so many blessings in every one of your life. ದೇವರ ವಾಕ್ಯಗಳು ಪ್ರತಿಯೊಬ್ಬರ ಜೀವಮಾನದಲ್ಲಿ ಅನೇಕ ವಿಧವಾದಂಥ ಆಶೀರ್ವಾದವನ್ನು ಕೊಂಡು ತರುತ್ತಾ ಇರುತ್ತವೆ. But what a sad thing it is, nobody reads the word of God as they ought to read every day. ಆದರೆ ಬಹಳ ವಿಷಾದಕರವಾದ ಸಂಗತಿ ಏನೆಂದರೆ, ಅನೇಕರು ಯಾವ ರೀತಿ ಸತ್ಯವೇದನ ಓದಬೇಕು ಆ ರೀತಿ ಪ್ರತಿನಿತ್ಯ ಓದುವುದೇ ಇಲ್ಲ. See what we read in the Bible regarding the word of God. ದೇವರ ವಾಕ್ಯವನ್ನು ಕುರಿತು ಈಗ ತಾನೇ ನಾವು ಸತ್ಯವೇದದಲ್ಲಿ ಏನನ್ನು ಓದಿದೆವು ನೀವು ಕೇಳಿಸಿಕೊಂಡಿದ್ದೀರಲ್ಲ. Read Deuteronomy chapter 8 verse 3 and Matthew chapter 4 and verse 4. ಧರ್ಮೋಪದೇಶ ಕಾಂಡ 8:3, ಮತ್ತಾಯ 4 ಮತ್ತು 4ನೇ ವಾಕ್ಯವನ್ನು ಓದಿ ನೋಡ್ರಿ. Those verses explain that man lives by every word that proceeds from the mouth of the Lord. ಈ ಎರಡು ವಾಕ್ಯಗಳನ್ನು ನೋಡುವಾಗ ಕರ್ತನ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯರು ಬದುಕುತ್ತಾರೆ ಎಂಬುದಾಗಿ ಓದುತ್ತೇವೆ. That's what Jeremiah also said. ಅದನ್ನೇ ಯೆರೆಮೀಯನು ಹೇಳಿದ, We have to eat the word of God. ನಾವು ದೇವರ ವಾಕ್ಯವನ್ನು ಉಣ್ಣಬೇಕು ಎಂಬುದಾಗಿ. As much as you can, read it every day. ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಪ್ರತಿನಿತ್ಯ ಸತ್ಯವೇದವನ್ನು ಓದಿದ್ರಿ. What will you get through that? ಇದರ ಮುಖಾಂತರವಾಗಿ ನಿಮಗೆ ಸಿಕ್ಕುವುದೇನು? If you read John chapter 6 verse 63 ಯೋಹಾನ 6:63 ನೀವು ಓದಿ ನೋಡಿದರೆ, and Hebrews 4:12, ಇಬ್ರಿಯ 4:12, the words will speak to you. ಆ ವಾಕ್ಯಗಳು ನಿಮ್ಮ ಸಂಗಡ ಮಾತನಾಡುತ್ತದೆ. It has God's spirit and life and power. ಅದರಲ್ಲಿ ಆತ್ಮವು ಜೀವವು ಬಲವು ಇರುತ್ತದೆ ಪ್ರಿಯರೇ. When you read it with all your heart, with a real thirst in the mind or in your heart, the life will increase. ನೀವು ಪೂರ್ಣ ಮನಸ್ಸಿಂದ ಹೃದಯದಿಂದ ಅದನ್ನು ನೀವು ಓದುವುದಾದರೆ
ಖಂಡಿತವಾಗಿ ಜೀವ ಇನ್ನೂ ಸಹ ಹೆಚ್ಚಾಗುತ್ತದೆ. You may sit to read the word of God with a broken heart. ನೀವು ಮುರಿದ ಮನಸ್ಸುಳ್ಳವರಾಗಿ ಒಂದು ವೇಳೆ ಸತ್ಯವೇದನ ಓದಲಿಕ್ಕೆ ಕುಳಿತುಕೊಳ್ಳಬಹುದು. What is going to happen today in my life? ನನ್ನ ಜೀವಮಾನದಲ್ಲಿ ಇಂದು ಏನು ಸಂಭವಿಸುತ್ತದೆ? But when you read the word of God, ಆದರೆ ಸತ್ಯವೇದವನ್ನು ನೀವು ಓದುವಾಗ there are so many promises. ಅದರಲ್ಲಿ ಅನೇಕ ವಾಗ್ದಾನಗಳುಂಟು. Through the promise, ಈ ವಾಗ್ದಾನದ ಮುಖಾಂತರ God will speak to you. ಕರ್ತನು ನಿಮ್ಮೊಂದಿಗೆ ಮಾತನಾಡ್ತಾನೆ. As Jeremiah did, we have to eat it. ಯೆರೆಮೀಯನು ಬರೆಸಿಟ್ಟರು ಹಾಗೆ ನಾವು ಅದನ್ನು ತಿನ್ನಬೇಕು. Don't go on reading it without understanding anything. ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಓದುತ್ತಾ ಇರಬೇಡ್ರಿ. Read every verse and you must understand it. ಪ್ರತಿಯೊಂದು ವಾಕ್ಯವನ್ನು ಓದಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. And then you must take it for your life. ಅದನ್ನು ನಿಮ್ಮ ಸ್ವಂತ ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕು. That is the great thing. ಅದೇ ದೊಡ್ಡ ಸಂಗತಿಯಾಗಿದೆ. Then you are eating it and your life will be completely transformed. ಅದನ್ನು ಸೇವಿಸುವಾಗ ನಿಮ್ಮ ಪೂರ್ಣ ಜೀವಿತ ಮಾರ್ಪಾಡು ಹೊಂದುತ್ತದೆ. That's my own experience. ಅದು ನನ್ನ ಸ್ವಂತ ಅನುಭವ. So many times with so much burden I will sit to read the word of God. ಅನೇಕ ಸಾರಿ ಅನೇಕ ಭಾರದಿಂದ ನಾನು ಸತ್ಯವೇದವನ್ನು ಓದಲಿಕ್ಕೆ ನಾನು ಕುಳಿತುಕೊಳ್ತೇನೆ. And when I read the word of God, ನಾನು ಸತ್ಯವೇದವನ್ನು ಓದುವಾಗ it will bring great peace and joy and blessings in my spiritual life. ಅದು ನನ್ನ ಆತ್ಮಿಕ ಜೀವನದಲ್ಲಿ ದೊಡ್ಡ ಆನಂದ, ಸಂತೋಷ, ಉಲ್ಲಾಸವನ್ನು ಕೊಂಡು ತರುತ್ತದೆ. So like that you are going to be blessed through this word of God. ನೀವು ದೇವರ ಆಶೀರ್ವಾದದಿಂದ ಬಲವನ್ನು ಹೊಂದಲಿಕ್ಕಿದ್ದೀರಿ. And along with that, not only reading the word of God, but also you have to meditate the word of God and pray to God. ದೇವರ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಅದನ್ನು ನೀವು ಧ್ಯಾನ ಮಾಡಬೇಕು. ಧ್ಯಾನದ ನಂತರ ಅದಕ್ಕೋಸ್ಕರ ನೀವು ಪ್ರಾರ್ಥಿಸಬೇಕು. This is the Bible reading time. ಇದು ಸತ್ಯವೇದವನ್ನು ಓದುವಂಥ ಸಮಯ ಆಗಿದೆ. My friends, if you are not doing like that, ನನ್ನ ಸ್ನೇಹಿತರೆ, ಒಂದು ವೇಳೆ ನೀವು ಈ ರೀತಿ ಮಾಡದೇ ಇರುವುದಾದರೆ from today you start doing that. ಇಂದಿನಿಂದ ಅದನ್ನು ಮಾಡಲು ಆರಂಭಿಸಿರಿ. Oh, I was blessed greatly in an abundant measure by doing that. ನಾನು ಇದನ್ನು ಮಾಡೋದ್ರ ಮುಖಾಂತರವಾಗಿ ಅಪರಿಮಿತವಾದ ಆಶೀರ್ವಾದವನ್ನು ದೇವರಿಂದ ಹೊಂದಿದ್ದೇನೆ. That's what we read in the Psalm 1. Whatever you do, you shall prosper. ಅದನ್ನೇ ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ನಾವು ಮಾಡುವಂಥ ಎಲ್ಲ ಕೈ ಪ್ರಯಾಸವು ನಮಗೆ ಫಲಪ್ರದವಾಗಿರುತ್ತದೆ. Through that you will get prosperity. ಅದರ ಮುಖಾಂತರವಾಗಿ ನಾವು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ. The word of God has so much power in it. ದೇವರ ವಾಕ್ಯಕ್ಕೆ, ಆ ವಾಕ್ಯದಲ್ಲಿ ಅಷ್ಟೊಂದು ಶಕ್ತಿ, ಬಲ ಉಂಟು. It will change your life. ಅದು ನಿಮ್ಮ ಜೀವಿತವನ್ನು ಮಾರ್ಪಾಡು ಮಾಡ್ತದೆ. Your thinking. ನಿಮ್ಮ ಆಲೋಚನೆಯನ್ನ All the time you'll say, why I have to go through this path? Why this problem is there? No, when you read the word of God carefully, that kind of mentality will go away from you. ಯಾಕೆ ನಾನು ಈ ಹಾದಿಯಲ್ಲಿ ಹಾದು ಹೋಗಬೇಕು, ಯಾಕೆ ಈ ಕಷ್ಟಗಳೆಂಬುದಾಗಿ ನೀವು ಯೋಚನೆ ಮಾಡೋದಕ್ಕೆ ಬದಲಾಗಿ ನೀವು ಸತ್ಯವನ್ನು ಓದಿ ಧ್ಯಾನ ಮಾಡುವಾಗ ಅದು ನಿಮಗೆ ಮಾರ್ಗದರ್ಶನ ನೀಡುತ್ತದೆ. You will have a raj, you will have a joy. ನಿಮಗೆ ಆನಂದ ಉಂಟಾಗ್ತದೆ ಜೀವಮಾನದಲ್ಲಿ. The joy given by the Lord. ಕರ್ತನಿಂದಲೇ ಸಿಕ್ಕುವಂಥ ಒಂದು ಆನಂದ. You will also go through that experience. ನೀವು ಸಹ ಇಂಥ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. Yes, the Lord will speak to you. ಹೌದು, ಕರ್ತನು ತಾನೇ ನಿಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾನೆ. When you pray, you can speak to Him. ನೀವು ಪ್ರಾರ್ಥಿಸುವಾಗ ನೀವು ಆತನೊಂದಿಗೆ ಮಾತನಾಡಲಿಕ್ಕೆ ಸಾಧ್ಯ ಉಂಟು. This is what is called a close communion with the Lord. ಇದೇ ದೇವರೊಂದಿಗೆ ಅನ್ಯೋನ್ಯತೆಯಿಂದ ಇರುವಂಥದ್ದಾಗಿದೆ ಪ್ರಿಯರೇ. God wants to bless you through this word. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲು ಬಯಸುವನಾಗಿದ್ದಾನೆ. And what all the blessings we get through these words? ಹಾಗಾಗಿ ಈ ವಾಕ್ಯದ ಮುಖಾಂತರ ಯಾವ ಯಾವ ಆಶೀರ್ವಾದ ಬರುತ್ತದೆ? Through the word of God. ದೇವರ ವಾಕ್ಯದ ಮುಖಾಂತರವಾಗಿ. If you read Romans chapter 10 verse 17, ರೋಮಾಪುರ 10:17 ನೀವು ಓದಿ ನೋಡುವುದಾದರೆ, your faith will increase through the word. ನಿಮ್ಮ ನಂಬಿಕೆ ಇದರ ಮುಖಾಂತರ ಹೆಚ್ಚಾಗುತ್ತದೆ. As I told you earlier, when you are sitting with a broken heart, when you read the word of God, the word will speak to you and give you new joy, new life, new power. ನಾನು ಮೊದಲೇ ಹೇಳಿದ ಹಾಗೆ ನೀವು ದೇವರ ವಾಕ್ಯವನ್ನು ಓದುವಾಗ ಆ ವಾಕ್ಯವು ನಿಮಗೆ ನೂತನವಾದ ಆನಂದ, ಸಂತೋಷ, ಉಲ್ಲಾಸವನ್ನು ಕೊಂಡು ತರುತ್ತದೆ. ಅದರ ಮುಖಾಂತರ ನೀವು ದೊಡ್ಡ ಆಶೀರ್ವಾದ ಬರುತ್ತದೆ. You will be filled with a peculiar faith that everything, all the problems you are facing will be gone forever. ವಿಶಿಷ್ಟವಾದ ನಂಬಿಕೆ ನಿಮ್ಮಲ್ಲಿ ಬರುವಾಗ ಆಗ ನೀವು ಅಂದುಕೊಳ್ತೀರಿ, ನನ್ನ ಎಲ್ಲ ಸಮಸ್ಯೆಗಳು ತಾನಾಗಿ ಬಗೆಹರಿಯುತ್ತದೆ ಎಂಬುದಾಗಿ. That is faith. ಅದೇ ನಂಬಿಕೆ. You have to read Hebrews chapter 11. ಇಬ್ರಿಯ 11ನೇ ಅಧ್ಯಾಯವನ್ನು ನೀವು ಓದಬೇಕು ಪ್ರಿಯರೇ. So many saints of God
has experienced this faith and they have been blessed in their lives. ಅನೇಕ ದೇವರ ಭಕ್ತರು ಇಂತಹ ದೇವರ ಅನುಭವಕ್ಕೆ ಬಂದು ಈ ಆಶೀರ್ವಾದವನ್ನು ತಮ್ಮ ಜೀವನದಲ್ಲಿ ಹೊಂದಿದ್ದಾರೆ. We have one Esther prayer group for the ladies. ಸ್ತ್ರೀಯರಿಗೋಸ್ಕರ ವಿಶೇಷವಾಗಿ ಎಸ್ತರ್ ಪ್ರಾರ್ಥನಾ ತಂಡ ನಮ್ಮಲ್ಲಿ ಉಂಟು. The Lord gave me grace how to conduct the Esther prayer group. ಈ ಎಸ್ತರ್ ಪ್ರಾರ್ಥನಾ ತಂಡವನ್ನು ಯಾವ ರೀತಿ ನಡೆಸಬೇಕೆಂಬುದಾಗಿ ದೇವರು ನನಗೆ ಕೃಪೆ ತೋರಿಸಿದನು. For every prayer point, we have one promise verse from the Bible. ಪ್ರತಿಯೊಂದು ಪ್ರಾರ್ಥನಾ ವಿಜ್ಞಾಪನೆಗೋಸ್ಕರವೂ ಸಹ ಸತ್ಯವೇದದಲ್ಲಿ ಒಂದು ವಾಗ್ದಾನದ ವಾಕ್ಯವನ್ನು ನಾವು ತೆಗೆದುಕೊಳ್ತೇವೆ. When we use that promise word, ನಾವು ಆ ವಾಗ್ದಾನದ ವಾಕ್ಯವನ್ನು ನಾವು ಉಪಯೋಗಿಸುವಾಗ our sisters use that promise verse and claim the blessing for the need of the ladies. ನಮ್ಮ ಸಹೋದರರು ಆ ಒಂದು ಪ್ರವಾದನ ವಾಕ್ಯವನ್ನು ತೆಗೆದುಕೊಂಡು ಈ ಸ್ತ್ರೀಯರ ಅಗತ್ಯತೆಗೋಸ್ಕರ ಅವರು ಪ್ರಾರ್ಥಿಸುವವರಾಗಿರುತ್ತಾರೆ. A great faith come into our heart. ಒಂದು ದೊಡ್ಡ ನಂಬಿಕೆ ನಮ್ಮ ಹೃದಯದಲ್ಲಿ ಬರುತ್ತದೆ. And we pray that the ladies who are facing the same problem are getting relieved because the Lord God's word will act in them. ಯಾರ್ಯಾರು ಅಂಥ ಸ್ತ್ರೀಯರು ಸಮಸ್ಯೆಯಲ್ಲಿ ಕಂಡು ಬರುತ್ತಾರೋ ಅಂಥವರೆಲ್ಲರೂ ಸಹ ದೇವರ ವಾಕ್ಯದ ನಿಮಿತ್ತವಾಗಿ ಅವರು ಬಿಡುಗಡೆಯನ್ನು ಹೊಂದಲಿಕ್ಕಿರುತ್ತಾರೆ. According to the will of God, so many ladies, thousands of ladies are blessed because of the promise verse. ದೇವರ ಚಿತ್ತಕ್ಕೆ ಅನುಗುಣವಾಗಿ ಸಾವಿರಾರು ಸ್ತ್ರೀಯರು ದೇವರ ವಾಗ್ದಾನಕ್ಕೆ ಅನುಗುಣವಾಗಿ ಆಶೀರ್ವಾದವನ್ನು ಹೊಂದಲಿಕ್ಕಿರುತ್ತಾರೆ. My precious brothers and sisters, you also try that. ನನ್ನ ಅಮೂಲ್ಯ ಸಹೋದರ ಸಹೋದರಿ, ನೀವು ಸಹ ಪ್ರಯತ್ನ ಪಡಿರಿ. Use the word of God, ದೇವರ ವಾಕ್ಯವನ್ನು ಉಪಯೋಗಿಸಿರಿ. the promises of God. ದೇವರ ವಾಗ್ದಾನಗಳನ್ನು ಉಪಯೋಗಿಸಿರಿ. Claim it for your blessing. ನಿಮ್ಮ ಆಶೀರ್ವಾದಕ್ಕೋಸ್ಕರ ಅದನ್ನು ನಿಮ್ಮದಾಗಿಸಿಕೊಳ್ಳಿ. Surely a peculiar faith will come from your heart and you'll receive all the blessings you need. ಖಂಡಿತವಾಗಿ ಒಂದು ವಿಶಿಷ್ಟವಾದಂಥ ಒಂದು ನಂಬಿಕೆ ನಿಮ್ಮಲ್ಲಿ ಉದ್ಭವಿಸುತ್ತದೆ ಮತ್ತು ಎಲ್ಲ ಆಶೀರ್ವಾದ ನೀವು ಹೊಂದಲಿಕ್ಕೆ ಸಾಧ್ಯ ಉಂಟು. And when you read the word of God, secondly, you will get the understanding. ಎರಡನೇದಾಗಿ ನೀವು ದೇವರ ವಾಕ್ಯವನ್ನು ಓದುವಾಗ ನಿಮಗೆ ದೇವರು ಅದನ್ನು ಅರ್ಥೈಸಿಕೊಳ್ಳುವಂಥ ಜ್ಞಾನ ಕೊಡುತ್ತಾನೆ. Without understanding, you should not carry on reading it. ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ವಾಕ್ಯವನ್ನು ಹಾಗೆಯೇ ಓದಿ ಮುಂದುವರಿಸಬಾರದು. Understand every verse ಪ್ರತಿಯೊಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. and take it for your life. ಅದನ್ನು ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕು. Then only your Bible reading will be a blessed time. ಆಗಲೇ ನಿಮ್ಮ ಸತ್ಯವೇದ ಓದುವಂಥ ಸಮಯ ಒಂದು ಆಶೀರ್ವಾದ ಸಮಯವಾಗಿ ಮಾರ್ಪಡುತ್ತದೆ. When I got engaged to Brother Dinakaran, ನಾನು ಸಹೋದರ ದಿನಕರ್ ಅವರಿಗೆ ನಿಶ್ಚಿತಾರ್ಥವಾಗಿ ನಾನು ಆಯ್ದುಕೊಂಡಾಗ those days I was not reading the word of God as much as I have to read. ಆ ದಿವಸದಲ್ಲಿ ನಾನು ಓದಬೇಕಾದಷ್ಟರ ಮಟ್ಟಿಗೆ ನಾನು ಸತ್ಯವೇದವನ್ನು ಓದುತ್ತಾ ಇರಲಿಲ್ಲ. But that day the priest asked the people to read from Proverbs 31 chapter 10th verse to 31. ಆ ದಿವಸ ಬಂದಿದ್ದಂಥ ಸಭಾಪಾಲಕರು ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ 10ರಿಂದ 31 ವಾಕ್ಯವನ್ನು ಓದುವಂತೆ ಕೇಳಿಕೊಂಡರು. It explains how a lady should live a godly life. ಯಾವ ರೀತಿ ಒಬ್ಬ ಸ್ತ್ರೀ ದೈವಿಕವಂತ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗ ಅದು ಚೆನ್ನಾಗಿ ವಿವರಿಸುತ್ತದೆ. I have never read that portion till then. ಅದುವರೆಗೂ ನಾನು ಆ ಒಂದು ವಾಕ್ಯ ಭಾಗವನ್ನು ಓದಿರಲಿಲ್ಲ. When I read that, a fear came into my heart. ಅದನ್ನು ಓದಿದಾಗ ನಿಜವಾಗಲೂ ಒಂದು ಭಯ ನನ್ನ ಹೃದಯವನ್ನು ಆವರಿಸಿತು. I have heard Brother Dinakaran, who is going to be my husband, was a great man of God and following the Lord in his young age. ಸಹೋದರ ದಿನಕರ್ ಅವರು ಚಿಕ್ಕ ವಯಸ್ಸಿನಲ್ಲೇ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ದೇವರ ಆಜ್ಞೆಗೆ ಅನುಸಾರವಾಗಿ ನಡೀತಿದ್ದಾರೆ, ಪ್ರಾರ್ಥಿಸುತ್ತಾರೆ ಎಂಬುದಾಗಿ ನಾನು ಕೇಳಿಸಿಕೊಂಡಿದ್ದೆ. So when I heard the word of God, I was trembling in my heart and said, for this man I am going to be his wife. ನಾನು ಈ ವಾಕ್ಯ ಭಾಗವನ್ನು ಓದಿ ಕೇಳಿಸಿಕೊಂಡಾಗ ಅಯ್ಯೋ, ಇಂತಹ ಗಂಡನಿಗೆ ನಾನು ಹೆಂಡತಿಯಾಗಿ ಹೋಗಲಿಕ್ಕಿದ್ದೇನಲ್ಲ ಎಂಬುದಾಗಿ ನಾನು ಬಹಳವಾಗಿ ನಡಿಗೆ ಹೋದೆ. And I prayed to the Lord and he granted my prayers and made me to become his wife and to be of help to him in everything. ನಾನು ಪ್ರಾರ್ಥಿಸಿದಾಗ ದೇವರು ಅವರಿಗೆ ನನ್ನನ್ನು ಪತ್ನಿಯಾಗಿ ಕೊಟ್ಟರು ಮತ್ತು ಆತನಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥ ಗೃಹಿಣಿಯಾಗಿ ಮಾರ್ಪಾಡು ಮಾಡಿದರು. So my precious brothers and sisters, when you read the word of God, understand it. It will give you great relief, great blessing, great peace, everything. ನನ್ನ ಅಮೂಲ್ಯ ಸಹೋದರ ಸಹೋದರಿ, ನೀವು ಸತ್ಯವೇದನ್ನು ಓದುವಾಗ ಅದನ್ನು ಅರ್ಥ ಮಾಡಿಕೊಳ್ಳ್ರಿ. ಅದು ದೊಡ್ಡ ಸಂತೋಷ, ಆನಂದ, ಒಂದು ಆದರಣೆ ಎಲ್ಲವೂ ನಿಮಗೆ ಕೊಡುತ್ತದೆ. And thirdly, it will make us glad. ಮೂರನೇದಾಗಿ ಅದು ನಮ್ಮನ್ನು ಸಂತೋಷಪಡಿಸುತ್ತದೆ.
Proverbs 12:25 says so. ಜ್ಞಾನೋಕ್ತಿ 12:25 ಆ ರೀತಿ ಹೇಳುತ್ತದೆ. See, 2 Corinthians 12th chapter, if we read about St. Paul. 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಪೌಲನನ್ನು ಕುರಿತು ನಾವಲ್ಲಿ ಓದುತ್ತೇವೆ. Even though he was a man of God, he went through trouble in his body, sickness, and he suffered a lot. That time he asked the Lord, strengthen my body, heal me. ಅವನು ದೇವರ ಸೇವಕನಾಗಿದ್ದರೂ ಸಹ ಆತನು ದೇಹದಲ್ಲಿ ಮತ್ತು ಅಂತರದಲ್ಲಿ ಬಹಳಷ್ಟು ಕಷ್ಟ ಬಾಧೆಗಳನ್ನು ಅನುಭವಿಸ್ತನು. ಆಗ ಆತನು ದೇವರಲ್ಲಿ ಬೇಡಿಕೊಂಡನು, ನನ್ನನ್ನು ಗುಣಪಡಿಸು, ಆಧರಿಸು ಎಂಬುದಾಗಿ. And the Lord said, my grace is sufficient for you. ಆಗ ದೇವರು ಹೇಳಿದರು, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ. Immediately Paul believed those words and he says, I take pleasure in infirmities, in reproaches, in needs, in persecutions, in distresses for Christ's sake. ತಕ್ಷಣವೇ ಸಂತೋಷವುಳ್ಳವನಾಗಿ ಪೌಲನು ಹೇಳುತ್ತಾನೆ, ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸುವಾಗ ನಾನು ಸಂತೋಷನಾಗಿದ್ದೇನೆ. And also he says, when I am weak, I am strong. ಆತನು ಮತ್ತೆ ಹೇಳುತ್ತಾನೆ, ನಾನು ಯಾವಾಗ ನಿರ್ಬಲನಾಗಿರುತ್ತೇನೋ ಆವಾಗ ಬಲವುಳ್ಳವನಾಗಿರುತ್ತೇನೆ. You will be glad to receive God's blessings in the midst of weaknesses, depression and so on. ಬಲಹೀನತೆ, ಮಾನಸಿಕ ಖಿನ್ನತೆ ಇವೆಲ್ಲಗಳ ಮಧ್ಯದಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ಖಂಡಿತವಾಗಿ ನೀವು ಬಲವನ್ನು ಹೊಂದಲಿಕ್ಕೆ ಸಾಧ್ಯ. ಪ್ರಿಯರೇ, Some years ago, my husband was in deathbed. ಕೆಲವು ವರ್ಷಗಳ ಹಿಂದೆ ನನ್ನ ಗಂಡ ಮರಣದ ಹಾಸಿಗೆಯನ್ನು ಹಿಡಿದಿದ್ದರು. But I believed God and spoke to him. ನಾನು ದೇವರಲ್ಲಿ ವಿಶ್ವಾಸವಿಟ್ಟು ಆತನಲ್ಲಿ ಪ್ರಾರ್ಥನೆ ಮಾಡಿದೆ. God said, your husband will live. ದೇವರು ಹೇಳಿದರು, ನಿನ್ನ ಗಂಡ ಬದುಕುತ್ತಾರೆ ಎಂಬುದಾಗಿ. I received gladness. ನನಗೆ ಸಂತೋಷ Even ಉಂಟಾಯಿತು. though the sickness was there for a few months, ಕೆಲವು ತಿಂಗಳ ಕಾಲ ಆ ಒಂದು ರೋಗ ಇದ್ದರೂ ಸಹ I started praising God. ನಾನು ದೇವರಿಗೆ ಸ್ತೋತ್ರ ಮಾಡಲು ಆರಂಭಿಸಿಬಿಟ್ಟೆ. This is how you have to read the word of God. ಇದೇ ರೀತಿ ನೀವು ಸತ್ಯವನ್ನು ಓದಬೇಕು. See how much blessings you can get by reading the word of God and claiming the promises and talking to the Lord and having oneness because of that. ನೋಡ್ರಿ, ಎಷ್ಟೊಂದು ಆಶೀರ್ವಾದ ದೇವರ ವಾಕ್ಯವನ್ನು ಓದೋದ್ರ ಮುಖಾಂತರವಾಗಿ ಸಂತೋಷ ಉಂಟಾಗ್ತದೆ. ವಾಗ್ದಾನವನ್ನು ನಿಮ್ಮದಾಗಿಸಿಕೊಳ್ಬೋದು, ದೇವರೊಂದಿಗೆ ಅನ್ಯೋನ್ಯತೆ ಬೆಳೆಸಿಕೊಳ್ಳಬಹುದು, ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. This is a big message. ಇದೊಂದು ದೊಡ್ಡ ಸಂದೇಶವೇ. Anyhow, I will stop now and I want you to read the word of God and receive all God's abundant blessings. ಇಲ್ಲಿಗೆ ನಾನು ಮುಗಿಸ್ತೇನೆ. ನೀವು ಸತ್ಯವೇದವನ್ನು ಪ್ರತಿನಿತ್ಯ ಓದಿರಿ, ದೇವರ ಆಶೀರ್ವಾದವನ್ನು ಪ್ರತಿನಿತ್ಯ ಹೊಂದಿಕೊಳ್ಳಿರಿ. Now we will close our eyes and look to God and get all the blessings. ನಾವೀಗ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರಲ್ಲಿ ಇದೆ ಎಲ್ಲ ಆಶೀರ್ವಾದವನ್ನು ದೇವರಿಂದ ಹೊಂದಿಕೊಳ್ಳೋಣ. Shall we pray? ನಾವು ಪ್ರಾರ್ಥಿಸೋಣವೇ? Our precious heavenly Father, ನಮ್ಮ ಅಮೂಲ್ಯ ಪರಲೋಕದ ತಂದೆಯೇ, what a great thing it is to read the word of God. ದೇವರ ವಾಕ್ಯವನ್ನು ಓದುವಂಥದ್ದು ಎಂಥ ಅಮೂಲ್ಯವಾದಂಥ ಒಂದು ಸಂಗತಿ. Help your people, Master. ನಿನ್ನ ಜನರಿಗೆ ಸಹಾಯ ನೀಡು ಸ್ವಾಮಿ. Everyone, ಪ್ರತಿಯೊಬ್ಬರು, the brothers, the sisters, and the young ones, and the youth, give them your grace to read your word, Master. ಸಹೋದರ ಸಹೋದರಿ, ಚಿಕ್ಕ ಮಕ್ಕಳು, ಯೌವನಸ್ಥರು ಎಲ್ಲರೂ ನಿನ್ನ ವಾಕ್ಯವನ್ನು ಓದಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. How much blessings we read through your word, O Father. ಎಷ್ಟೊಂದು ಆಶೀರ್ವಾದ ನಿನ್ನ ವಾಕ್ಯದ ಮುಖಾಂತರ ನಾವು ಹೊಂದುತ್ತೇವೆ. Right now, let them all make up their mind to read the word of God with all fear of God. ದೇವರ ಭಯದೊಂದಿಗೆ ಎಲ್ಲರೂ ಸಹ ದೇವರ ವಾಕ್ಯವನ್ನು ಓದಲಿಕ್ಕಾಗುವಂತೆ ಇಂದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿ ಸ್ವಾಮಿ. Every father, ಪ್ರತಿಯೊಬ್ಬ ತಂದೆ, every mother, ಪ್ರತಿಯೊಬ್ಬ ತಾಯಿ, every children, ಪ್ರತಿಯೊಬ್ಬ ಮಕ್ಕಳು, let them decide right now that they should read the word of God with all fear of God. ದೇವರ ಭಯದೊಂದಿಗೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದುತ್ತೇವೆ ಎಂಬ ನಿರ್ಧಾರವನ್ನು ಹಿಂದೆ ಅವರೆಲ್ಲರೂ ತೆಗೆದುಕೊಳ್ಳಲಿ. Give them grace to understand every single word. ಚಿಕ್ಕ ಚಿಕ್ಕ ವಾಕ್ಯವನ್ನು, ಒಂದೊಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ನೀಡು. Bless them with your faith, the divine faith. ನಿನ್ನ ದೈವಿಕವಂತ ನಂಬಿಕೆಯಿಂದ ಅವರೆಲ್ಲರನ್ನ ನೀನು ಆಶೀರ್ವದಿಸು. When they read it, when they say, I don't understand, Lord, through the power of God, help them to understand. ಅವರು ಓದಿ ಅರ್ಥ ಮಾಡಿಕೊಳ್ಳದೆ ಇರುವಾಗ, ಅವರು ಬೇಡಿಕೊಳ್ಳುವಾಗ, ಕರ್ತನೆ ನಿನ್ನ ದೇವರ ಆತ್ಮನ ಮುಖಾಂತರವಾಗಿ ಅವರಿಗೆ ನಿನ್ನ ಸಹಾಯ ನೀಡಪ್ಪ. Father, when they believe and read the word of God, let them see miracles. ಅವರು ನಂಬಿಕೆಯಿಂದ ದೇವರ ವಾಕ್ಯವನ್ನು ಓದುವಾಗ ಖಂಡಿತವಾಗಿ ಅವರ ಜೀವನದಲ್ಲಿ ಅದ್ಭುತಗಳನ್ನು ಅವರು ಕಾಣಲಿ. Everyone who is watching this program, let them be blessed from this day onwards. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಇಂದಿನಿಂದ
ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. Make them realize that they should read the word of God with all fear of God. ದೇವರ ಭಯದೊಂದಿಗೆ ದೇವರ ವಾಕ್ಯವನ್ನು ಓದುತ್ತೇವೆ ಎಂಬುದಾಗಿ ಅವರೆಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಿನ್ನ ಕೃಪೆಯನ್ನು ಅವರಿಗೆ ಅನುಗ್ರಹಿಸು. All the people who are neglecting reading the word of God, let them all start reading from this moment onwards. ಯಾರ್ಯಾರು ಈ ದೇವರ ವಾಕ್ಯವನ್ನು ಓದುವುದರಲ್ಲಿ ಅಸಡ್ಡೆ ತೋರಿಸುತ್ತಿದ್ದಾರೋ ಅಂಥವರೆಲ್ಲರೂ ಈ ಕ್ಷಣದಿಂದ ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಲು ಆರಂಭಿಸಲಿ. Unless you touch their hearts, Master, they will not do it. ನೀನು ಅವರ ಹೃದಯವನ್ನು ಮುಟ್ಟದ ಹೊರತು ಅವರು ಇದನ್ನು ಖಂಡಿತವಾಗಿ ಮಾಡುವುದಿಲ್ಲ ಸ್ವಾಮಿ. Let your mercy and grace fall upon everyone. ನಿನ್ನ ಕೃಪೆ ಮತ್ತು ನಿನ್ನ ಕರುಣೆ ಪ್ರತಿಯೊಬ್ಬರ ಮೇಲೆ ಹಿಂದೆ ಬೀಳಲಿ. Let homes be blessed by reading the word of God from this day. ಈ ಕ್ಷಣದಿಂದ ಪ್ರತಿಯೊಂದು ಮನೆ ಸತ್ಯವೇದವನ್ನು ಓದುವ ಮುಖಾಂತರವಾಗಿ ಆಶೀರ್ವಾದವನ್ನು ಕಾಣಲಿ. Let them receive peace, God's peace, abundant peace. ದೈವಿಕವಂತ ಸಮಾಧಾನ ಅಪರಿಮಿತವಾಗಿ ಹೊಂದಿಕೊಳ್ಳಲಿ. Let them receive blessings, whatever they need. Let them be blessed by reading the word of God. ಅವ್ರಿಗೆ ಬೇಕಾಗಿರುವಂಥ ಆಶೀರ್ವಾದವನ್ನು ದೇವರ ವಾಕ್ಯವನ್ನು ಓದುವುದರ ಮುಖಾಂತರವಾಗಿ ಅವರು ಹೊಂದಿಕೊಳ್ಳಲಿ. Those who are sick in their bodies, let them be delivered by the power of God which comes through the word of God. ದೇವರ ವಾಕ್ಯದ ಮುಖಾಂತರವಾಗಿ ಬರುವಂಥ ದೇವರ ಬಲದಿಂದ ಯಾರ್ಯಾರು ವ್ಯಾಧಿಸ್ಥರಿದ್ದಾರೋ ಅವರೆಲ್ಲರೂ ಸ್ವಸ್ಥತೆಯನ್ನು ಕಾಣಲಿ. Bless them, Father. ಅವರನ್ನು ಆಶೀರ್ವದಿಸು ತಂದೆಯೇ. Supply every need. ಎಲ್ಲ ಅಗತ್ಯತೆಯನ್ನು ಪೂರೈಸು. Every need. ಪ್ರತಿಯೊಂದು ಅಗತ್ಯತೆ Father, touch each one in the family. ತಂದೆಯ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರನ್ನ ಮುಟ್ಟು. Let them know the value of each and every word which comes out of your mouth. ನಿನ್ನ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತಿನ ಅರ್ಥ ಮತ್ತು ಮೌಲ್ಯವನ್ನು ಅವರು ಅರ್ಥ ಮಾಡಿಕೊಳ್ಳಲಿ. Speak to them, Lord. ಅವರೊಂದಿಗೆ ಮಾತನಾಡು. Speak to them, ಅವರೊಂದಿಗೆ Lord. ಮಾತನಾಡು. Let them choose a particular time to sit at your feet and receive your blessings. ನಿರ್ದಿಷ್ಟವಾದಂಥ ಒಂದು ಸಮಯವನ್ನು ಅವರೇ ಆಯ್ಕೆ ಮಾಡಿಕೊಂಡು ನಿನ್ನ ಪಾದಸದಲ್ಲಿ ಕುಳಿತುಕೊಂಡು ಅವರು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಲಿ. The word of God has power. ದೇವರ ವಾಕ್ಯದಲ್ಲಿ ಬಲ ಉಂಟು. That power, let it be upon all the people who have heard this message. ಈ ಸಂದೇಶವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರ ಮೇಲೆ Bless them, Father. ಅವರನ್ನು ಆಶೀರ್ವದಿಸು ತಂದೆ. Bless them. ಆಶೀರ್ವದಿಸು. Give them that grace right ಆ now. ಕೃಪೆಯನ್ನು ಈಗಲೇ ಅನುಗ್ರಹಿಸು. Those who are not at all reading the Bible and not at all touching it, let them start doing it with a trembling heart from today, from this moment. Do a miracle in their lives. ಸತ್ಯವೇದವನ್ನು ಮುಟ್ಟದೆ ಸತ್ಯವೇದವನ್ನು ಓದದೇ ಇರುವಂಥ ಪ್ರತಿಯೊಬ್ಬರ ಜೀವಮಾನದಲ್ಲಿ ಅವರು ಭಯಭಕ್ತಿಯಿಂದ ಸತ್ಯವೇದವನ್ನು ಓದಿ ಪ್ರಾರ್ಥಿಸಲಿಕ್ಕಾಗುವಂತೆ ಈ ಕ್ಷಣದಿಂದಲೇ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡು. Let them realize that the whole blessings, God's abundant blessings, come through the word of God and being in the presence of God. ದೇವರ ಅಪರಿಮಿತವಾದ ಆಶೀರ್ವಾದ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಸತ್ಯವೇದವನ್ನು ಓದುವುದರ ಮುಖಾಂತರ ಬರ್ತದೆ ಎಂದಾಗ ಅವರು ಅರ್ಥ ಮಾಡಿಕೊಳ್ಳಲಿ. Thank you, Father. ವಂದನೆ ತಂದೆ. Thank you for hearing this simple prayer and answering it, Master. ಈ ಸರಳವಾದ ಪ್ರಾರ್ಥನೆ ಕೇಳಿ ಇದಕ್ಕೆ ಉತ್ತರವನ್ನು ನೀನು ಕೊಡ್ತಾ ಇರೋದಕ್ಕೋಸ್ಕರ ವಂದನೆ ತಂದೆಯೇ. Let your people have the thirst to read the word of God and to be in your presence and talking to you and have communion with you. ನಿನ್ನ ಜನರು ಇಂತಹ ಒಂದು ಬಾಯಾರಿಕೆಯನ್ನು ಹೊಂದಿಕೊಳ್ಳುವವರಾಗಿ ಮತ್ತು ನಿನ್ನಲ್ಲಿ ಅನ್ಯೋನ್ಯತೆ ಹೊಂದಿ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. In Jesus' mighty name we pray. Amen. ಯೇಸುವಿನ ಪರಾಕ್ರಮವುಳ್ಳ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೆನ್. My precious brothers and sisters, ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ, how beautiful it is to go along with the Lord by reading His word and talking to Him and get all these blessings. ಸತ್ಯವೇದವನ್ನು ಓದುವಂಥದ್ದು, ಆತನ ವಾಗ್ದಾನವನ್ನು ನಂಬದಾಗಿಸಿಕೊಳ್ಳುವಂಥದ್ದು, ಆತನೊಂದಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಳುವಂಥದ್ದು ಇಂಥ ಅಮೂಲ್ಯವಾದಂಥ ಸಂಗತಿ ಅಲ್ಲವೇ? At least from today, I want all of you to do this and get all God's blessings in an abundant measure. ಕನಿಷ್ಠ ಪಕ್ಷ ಇಂದಿನಿಂದ ನೀವೆಲ್ಲರೂ ಸಹ ದೇವರ ವಾಕ್ಯವನ್ನು ಪ್ರತಿನಿತ್ಯ ನಾನು ಹೇಳಿದ ಹಾಗೆ ಓದಿ ದೇವರ ಅಪರಿಮಿತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. Will you do that, my brother? ನನ್ನ ಪ್ರಿಯ ಸಹೋದರಿ, ಇದನ್ನು ಮಾಡುವಿರಾ? My sister, I beg of you to do that and get God's ನನ್ನ blessings. ಪ್ರಿಯ ಸಹೋದರಿ, ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ, ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. My young people, my children, grandchildren, you also start reading that. ಯವನಸ್ಥ ಮಕ್ಕಳೇ, ಚಿಕ್ಕ ಮಕ್ಕಳೇ, ಪ್ರಾಯಸ್ಥರೇ, ನೀವೆಲ್ಲರೂ ಸಹ ಸತ್ಯವೇದವನ್ನು ಇಂದಿನಿಂದ ಓದಲಾರಂಭಿಸಿ And get God's ಮತ್ತು blessings. ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. God is going to give you all the blessings if you make up your mind to read the word of God with a fear of God. ದೇವರ ಭಯದೊಂದಿಗೆ ದೇವರ ವಾಕ್ಯವನ್ನು ಓದುವಂಥ ನಿರ್ಧಾರವನ್ನು ನೀವು ಮಾಡುವುದಾದರೆ ದೇವರು ಖಂಡಿತವಾಗಿ ನಿಮ್ಮ ವಿಷಯದಲ್ಲಿ ಚಿಂತಿಸ್ತಾನೆ ಮತ್ತು ಆಶೀರ್ವಾದವನ್ನು ಕೊಡುತ್ತಾನೆ. God bless you. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.